ಎಲ್ಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಚಾಲೆಂಜು ಅಂತಂದ್ರೆ ನಿಮ್ಗಾಗಲೇ ತಮಿಳ್ ನೋಡಿನೇ ಗೊತ್ತಾಗಿರುತ್ತೆ. ಚಾಲೆಂಜ್ ಮಾಡ್ತಿದ್ದೀನಿ ಅಂದ್ರೆ ಕಳ್ಳಿ ಅಂದ್ರೆ ಇವತ್ತು ನಾನು ಫುಲ್ಲು ಯಾವ್ದಾದ್ರು ಏನಾದ್ರು ವಸ್ತು ಕರಿತಾನೆ ಇರ್ತೀನಿ. ಅವ್ರು ಏನಾದರೂ ಕಣ್ಣು ಹಿಡಿದ್ರೆ ನಾನು ಓಕೆ ನಾನು ಇದೇ ವಸ್ತು ನಾನು ತಗೊಂಡಿದ್ದೀನಿ, ನೀನೇ ತಗೊಂಡಿದ್ಯಾ ಅಂತೆಲ್ಲ ಕಂಡು ಹಿಡಿದ್ರೆ ಬೇಕಾದ್ರೆ ಅವ್ರು ನನಗೆ ಪನಿಷ್ಮೆಂಟ್ ಕೊಡ್ಬೋದು. ನನ್ನ ಪನಿಷ್ಮೆಂಟ್ನ ಆರಾಮಾಗಿ ಎಕ್ಸೆಪ್ಟ್ ಮಾಡ್ಕೊಂಡು ತಗೊಂತೀನಿ. ಓಕೆ ಬನ್ನಿ, ಲೇಟ್ ಮಾಡೋದು ಬೇಡ. ಇವತ್ತಿನ ವಿಡಿಯೋ ಬಂದು ಸ್ಟಾರ್ಟ್ ಮಾಡೋಣ. ಮುಂಚೆ ನಮ್ಮ ಚಾನಲ್ಗೆ ಏನು ಮಾಡ್ತೀರಾ ಅಪ್ಪ? ಏನು ಮಾಡ್ಬೇಕು ನಮ್ಮ ಚಾನಲ್ಗೆ? ಶೇರ್ ಮಾಡಿ, ಕಮೆಂಟ್ ಮಾಡಿ, ಕ್ಲಿಕ್ ಮಾಡಿ. ಬೆಲ್ನ ಕ್ಲಿಕ್ ಮಾಡಿ. ಓಕೆ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಸ್, ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆಗೆ ಪಿಳುಕು ಬಂದವಳೆ ನೋಡಿ, ಹಸಿಟೆಲ್ಲ ಆಡ್ಕೊಂಡು ಆಗ್ಲೇ ಆಟಾಡ್ತಾವಳೆ. ಏನಪ್ಪ ಇದು? ಇದಾ ಅಮ್ಮಕ್ಕ ಇವು ಮಮ್ಮಿ. ಅಮ್ಮಕ್ಕ ಇಬ್ಬು ಮಮ್ಮಿನಾ? ನಾನು ಚಿನ್ನು. ಸರಿ, ಮಂಗಳಕರವಾಗಿ ನಾನು ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ಮಂಗಳಕರವಾಗಿ ಚಾಲೆಂಜ್ನ ಮಾಡಬೇಕು ಅಂತಂದ್ರೆ ನಮ್ಗೆ ಯಾರು ಬೇಕು? ಹೆಣ್ಣು ಮಗು ಬೇಕು. ಸೊ ಆ ಹೆಣ್ಣು ಮಗು ಯಾರು, ಅವ್ರ ಹತ್ರದಿಂದ ಏನು ಕದೀತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಎಸ್, ಸಕ್ಸಸ್ಫುಲ್ ಆಗಿ ಫಸ್ಟ್ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಿದೆ. ಏನು ಅಂತಂದ್ರೆ ನಾನು ತೋರಿಸಿದ್ನಲ್ಲ, ಆ ಹೆಣ್ಣು ಮಗುವಿಂದ ನಾನು ಕದ್ದಿರೋ ಅಂಥದ್ದು ಕುತ್ಕೊಂಡು ತಿಂತಾ ಇದ್ಲು. ಅಲ್ಲಿ ನೋಡು ಅಂತಂದ್ಬಿಟ್ಟು ಈ ಕಡೆಸಿಂದ ನೈಸಾಗಿ ಎತ್ಕೊಂಡು ಬಂದ್ಬಿಟ್ಟೆ. ಇದಂತೂ ಅವಳು ಕಂಡಿಡಿದ್ರು ಪಾಪ ಅವಳು ಏನಂತ ಹೇಳ್ತಾಳೆ. ಸೊ ನನಗೆ ಯಾರೂ ಟಾಸ್ಕ್ ಕೊಡೋಕ್ಕಾಗಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿ ಇದನ್ನ ಎತ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಬನ್ನಿ. ಇರಪ್ಪ, ಬಂದೆ. ನೆಕ್ಸ್ಟು ತಾನ್ವಿ ಯಾವಾಗಲೂ ಇವ್ರಲ್ಲಿ ಆಟಾಡ್ತಾನೆ ಇರ್ತಾಳೆ. ಸೊ ಇದನ್ನ ತಕೊಂಡು ಬಂದಿದ್ದೀನಿ. ನೆಕ್ಸ್ಟು ನಾನು ಪಿಳ್ಕುದು ಫೇವ್ರೆಟ್ ಗೊಂಬೆ ಕದ್ದಿದ್ದೀನಿ. ಇದಕ್ಕೆ ನೋಡಿ, ಡ್ರೆಸ್ ಎಲ್ಲ ಹಾಕಿಟ್ಟವಳೆ. ಇದು ಅವಳು ಡ್ರೆಸ್ಸು ಎಲ್ಲ ಹಾಕಿಟ್ಟವಳೆ. ಇದು ಯಾವಾಗಲೂ ಅವಳು ಹತ್ರನೇ ಇರುತ್ತೆ. ಯಾವಾಗಲೂ ಇದನ್ನ ಅವಳು ಇಟ್ಕೊಂಡು ಆಟಾಡ್ತಾನೆ ಇರ್ತಾಳೆ. ಏನು ಅಂತಂದರೆ ಇನ್ನೊಂದು ಒಂದು ನಿಮಿಷ ಬರ್ತೀನಿ, ಇದನ್ನ ಬಚ್ಚಿಟ್ಬಿಡ್ತೀನಿ ಫಸ್ಟ್. ಆಯ್ತು, ಏನು ಅಂತಂದರೆ ಇನ್ನೊಂದು, ಈಗ ಅವರು ಯಾವಾಗಲೂ ಯೂಸ್ ಮಾಡುವಂಥ ಐಟಮ್ಸ್ ನಾನು ಎತ್ತಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಅವ್ರಿಗೆ ಗೊತ್ತಾಗಲ್ಲ. ನಾನೇನು ಚಾಲೆಂಜ್ ಏನು 1 ವೀಕ್ ಮಾಡ್ತಾಯಿಲ್ಲ ಅಥವಾ 2 ಡೇಸ್ ಮಾಡ್ತಾಯಿಲ್ಲ, ಜಸ್ಟ್ ಇವತ್ತು ಇವಾಗೇನು ಒಂದು 10 ಗಂಟೆ ಆಗಿದೆ. ಒಂದು 10 ಗಂಟೆಯಿಂದ ಹಿಡಿದು ಒಂದು ನೈಟ್ ಒಂದು 10 ಗಂಟೆ 12 ಗಂಟೆವರೆಗೂ ಅಷ್ಟೇ ಮಾಡೋದು. ಸೊ ಈ ಟೈಮಲ್ಲೇ ಅವರಿಗೆ ಯೂಸ್ ಆಗೋವಂಥ ಅಥವಾ ಅವರು ಯೂಸ್ ಮಾಡೋ ಅಂಥ ಐಟಮ್ಸ್ನ ಎತ್ತಿದ್ರೇ ಅವ್ರಿಗೆ ಗೊತ್ತಾಗೋದು. ಇಲ್ಲಾಂದರೆ ಸುಮ್ಮನೆ ಎಲ್ಲ ಎತ್ತಿಟ್ಟು ಅವ್ರು ಅದನ್ನೆಲ್ಲ ನಾನು ತೆಗ್ದು ಬಚ್ಚಿಟ್ಕೊಂಡ್ರೆ ಅವ್ರಿಗೇನು ಗೊತ್ತಾಗಲ್ಲ. ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತೇಳಿ ಅವರು ಏನು ಡೈಲಿ ಯೂಸ್ ಮಾಡ್ತಾರೆ ಮತ್ತು ಅವ್ರಿಗೆ ಯಾವಾಗಲೂ ಇಟ್ಕೊಂಡು ಯೂಸ್ ಮಾಡ್ತಿರೋ ಅಂಥ ಐಟಮ್ಸ್ ನಾನು ತೆಗಿಬೇಕು, ಆಗಲೇ ಅವ್ರಿಗೆ ಗೊತ್ತಾಗೋದು. ಸೊ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಇಂಟ್ ಕೊಡೋ ಥರನೇ ತೆಗಿತಾ ಇದ್ದೀನಿ. ನೋಡೋಣ ಯಾರು ಕಂಡುಹಿಡಿತಾರೆ ಅಂತ. ಪಿಳ್ಕು ಅಂತೂ ಗೊಂಬೆ ಇಲ್ಲ ಅಂದರೆ ಅದು ಯಾವಾಗ ನೋಡ್ತಾಳೋ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಆಟಾಡ್ತಾ ಇದ್ದಾಳೆ. ಆಟಾಡಿದ್ದೆಲ್ಲ ಆದಮೇಲೆ ಗೊಂಬೆ ಇಲ್ಲ ಅಂತಂದರೆ ಒಂದು ಕಿರ್ಚ್ತಾಳೆ. ಅವಳು ಕಿರ್ಚು ಎಷ್ಟಿರುತ್ತೆ ಅಂದರೆ ನಮ್ಮ ಮನೆ ಕೆಳಗಡೆ ಮೇಲ್ಗಡೆ ಎಲ್ಲರಿಗೂ ಕೇಳಿಸ್ತಾ ಇರ್ತೀನಿ. ಅಷ್ಟು ಜೋರಾಗಿ ಕಿರ್ಚ್ತಾಳೆ ಅಂತ ಹೇಳ್ತಾನೆ ಇರ್ತಾರೆ. ಆ ಲೆವೆಲ್ ಕಿರ್ಚ್ತಾಳೆ. ನೋಡೋಣ ಏನಾಗುತ್ತೆ ಅಂತ. ಈಗ ನೆಕ್ಸ್ಟ್ ನನ್ನ ತಂಗಿ ಫೋನೇ ತಗೊಂಡು ಬಂದಿದ್ದೀನಿ. ಇದನ್ನ ಏನು ಮಾಡ್ತೀನಿ ಅಂದರೆ ಫಸ್ಟು ಫ್ಲೈಟ್ ಮೋಡ್ಗೆ ಹಾಕ್ತೀನಿ. ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾನೇ ಎತ್ಕೊಂಡಿರೋದು ಅಂತೇಳಿ, ಆದರೂ ಪರವಾಗಿಲ್ಲ. ಅವಳಿಗೆ ಅದು ಯಾವಾಗ ನೆನಪಾಗುತ್ತೋ ಅವಾಗಲೇ ನೆನಪಾಗಲಿ. ಫ್ಲೈಟ್ ಮೋಡ್ ಇಡ್ಲಾ, ಇಲ್ಲಾಂದರೆ ಸೈಲೆಂಟ್ ಮಾಡಿಕ್ಲಾ? ಸೈಲೆಂಟ್ ಮಾಡಿಕ್ಕಿದ್ದೀನಿ. ಸೈಲೆಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಾ? ಫೋನ್ನ ಸೈಲೆಂಟ್ ಮಾಡಿಟ್ಟಿದ್ದೀನಿ. ಅದು ಯಾವಾಗ ನೆನ್ಪು ಮಾಡ್ಕೊಂಡ್ಲಿ ನೋಡೋಣ. ಅವಳು ಫೋನ್ ಇಟ್ಟು ಆಗಲೇ ಒಂದು 1 ಅವರ್ ಮೇಲೇ ಆಯಿತು. ಅವಾಗಲಿಂದ ಅವಳು ಫೋನೇ ನೋಡ್ತಾ ಇಲ್ಲ. ಅವಳ ಪಾಡಿಗೆ ಅವಳು ಪಾಪು ಜೊತೆ ಮತ್ತು ಪಿಳ್ಕು ಜೊತೆ ಆಟಾಡ್ತಾನೆ ಇದ್ದಾಳೆ. ನೋಡೋಣ ಯಾವಾಗ ನೆನ್ಪು ಮಾಡ್ಕೊತಾಳೆ ಅಂತೇಳಿ. Jump fight
ಈಗ ಮಾಡು, ಕಟ್ ಮಾಡ್ತೀನಿ. ಅದೇ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಚೆಕ್ ಮಾಡು. ನನ್ನ ಹತ್ರ ಇಲ್ಲ. ಕೂಡೆ ಬೇಗ ಅಡ್ಮಿಷನ್ ಮಾಡು. ನನ್ನ ಹತ್ರ ಇಲ್ಲ, ನಿಜ ಇಲ್ಲ. ನನ್ನ ಹತ್ರ ಇಲ್ಲ, ನಂದು ನಿಜ. ಫೋನ್ ಕೊಡು, ಫೋನ್ ಕೊಡು. ಪನಿಷ್ಮೆಂಟ್ ಕೊಡ್ಬೇಕು, ಮಿಸ್ ಕಾಲು. ಪನಿಷ್ಮೆಂಟ್ ಕೊಡ್ಬೇಕು ಅಂತ. ಪನಿಷ್ಮೆಂಟ್ ಬೇಕು ಇವಾಗ, ಅಷ್ಟೇ ಕೊಡ್ಬೇಕು ನೀನು. ಮೇಲೆ ಕಾಲ ನಮ್ಮ ಅಕ್ಕ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಅವಳದು ಡೈಲಿ ಯೂಸ್ ಸ್ಲಿಪ್ಪರ್ ಏನಿದೆ, ಕಿತ್ತೋಗಿರೋ ಸ್ಲಿಪ್ಪರ್ ಏನಿದೆ, ಅದನ್ನ ಒಂದು ಬಚ್ಚಿಕ್ಬಿಟ್ಟಿದ್ದೀನಿ. ಬಚ್ಚಿಕ್ಕಿದ್ದೀನಿ ಅಂದರೆ ಮೆಟ್ಲೆ ಮೇಲೆ ಹಾಕಿದ್ದೀನಿ. ಈಗ ಅವಳಿಗೆ ಟೈಮ್ ಆಗುತ್ತೆ, ಅವಳು ಊಟ ಮಾಡ್ಕೊಂಡು ಪಟ್ಟಂತ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿ ಬಾಯ್ತಾರೆ. ಬಚ್ಚಿಕ್ಕಿದ್ದೀನಿ, ನೋಡೋಣ ಅವಳು ಏನು ಮಾಡ್ತಾಳೆ ಅಂತ. ಅಯ್ಯೋ, ನಮ್ಮಮ್ಮ ಹಾಕೊಟ್ಬಿಡ್ತು. ನಮ್ಮಮ್ಮಂಗೆ ಅದಕ್ಕೆ ಏನು ಹೇಳ್ಬಾರ್ದು ಅನ್ನೋದು. ನಮ್ಮಮ್ಮ ಹಾಕೊಟ್ಬಿಡ್ತು. ಹೋಗ್ತಾವಳೆ, ಮೇಲೆ ಹೋಗ್ತಾವಳೆ. ಏನು ಇನ್ನೊಂದು ಏನು ಗೊತ್ತಾ ಗಾಯ್ಸ್, ಆಕ್ಚುಲ್ ಆಗಿ ಯಾವಾಗಲೇ ನಾನು ಏನು ಸ್ಲಿಪ್ಪರ್ ನಿಮಗೆ ತೋರಿಸ್ತಾ ಇರ್ತೀವಿ ತೆಗ್ದೆ ಅಂತೇಳಿ, ಅದು ನಮ್ಮ ಅಕ್ಕಂದು ಅಲ್ವೇ ಅಲ್ವಂತೆ, ಬೇರೆ ಯಾರ್ದು ಹಳೆ ಸ್ಲಿಪ್ಪರು, ಅದು ಯಾರ್ದು ಅಂತಾನೆ ಗೊತ್ತಿಲ್ಲ. ಜಸ್ಟ್ ಹಿಂಗೆ ಸುಮ್ಮನೆ ಅಂಗಡಿಗೆ ಹೋಗಕ್ಕೆ ಹಾಕೊಳ್ಳೋಕ್ಕೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟವ್ರೆ. ನಮ್ಮ ಅಕ್ಕನ ಸ್ಲಿಪ್ಪರ್ ಬೇರೆ. ನಮ್ಮಮ್ಮ ಬಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು ಅದು ಮುಂದೆಲ್ಲ ಸ್ಲಿಪ್ಪರು ಅಂತೇಳಿ. ಮತ್ತೆ ತಿರ್ಗಾ ಓಡೋಗಿ ಚೇಂಜ್ ಮಾಡಿ ಮತ್ತೆ ಓಡ್ ಬಂದೆ. ಬಟ್ ನಮ್ಮಮ್ಮ ನಮ್ಮ ಅಕ್ಕಂಗೆ ತೋರಿಸ್ಕೊಟ್ಬಿಟ್ರು, ಅಲ್ಲೈತೆ ನೋಡು ಅಂತೇಳಿ. ನನಗೆ ಪನಿಷ್ಮೆಂಟ್ ಕೊಡಬೇಕು, ಮರ್ತಿ ಓಡೋಗ್ಬಿಟ್ಲು. ನಾನು ಕೆಲ್ಸ್ಕೋಬೇಕು ಅಂತೇಳಿ ಮರ್ತುಬಿಟ್ಟು ಓಡೋಗ್ಬಿಟ್ಲು. ನಾನು ಹಂಗೆ ಸ್ಕಿಪ್ ಆಗ್ಬಿಡ್ತೀನಿ. ತುಂಬ ಮಳೆ ಬರ್ತಾ ಇದೆ, ಫುಲ್ ಆಗಲೇ ಮನೆಯೆಲ್ಲ ಕತ್ಲಾಗ್ಬಿಟ್ಟಿದೆ, ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ಔಟ್ಸೈಡ್ ಹೋಗಿದ್ವಿ, ಇವಾಗ ತಾನೇ ಮನೆಗೆ ಬಂದ್ವಿ. ಅವಾಗಿಂದ ಎಲ್ಲ ಎತ್ತಿಟ್ಕೊಂಡಿರೋದೆಲ್ಲ ಯಾರು ಏನು ಕೇಳ್ತಾನೆ ಇಲ್ಲ. ಡೈಲಿ ಯೂಸ್ ಮಾಡುವಂಥ ಥಿಂಗ್ಸ್ ನಾನು ಎತ್ತಿಟ್ಟಿರೋದು, ಜಾಸ್ತಿ ಏನು ಅಪ್ರೂಪಕ್ಕೆ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ನಾನು ಎತ್ತಿಟ್ಟಿಲ್ಲ. ಮಳೆ ಫುಲ್ ಜೋರಾಗಿ ಬರ್ತದೆ, ಬಟ್ ಯಾರು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಆರಾಮ ಕೂತ್ಕೊಂಡು ಮಾತಾಡ್ತಾನೆ ಇದ್ದಾರೆ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಕರೆಂಟ್ ಬಂದಿದೆ, ಏನು ಮಾಡ್ತಾಳೆ ತಾನ್ವಿ, ಏನು ಮಾಡ್ತಾಳೆ ಅಂದರೆ ಟಿವಿ ಆನ್ ಮಾಡ್ತಾಳೆ. ಈಗ ಒಂದು ಪಕ್ಷ ತಾನ್ವಿ ಆನ್ ಮಾಡಿಲ್ಲ ಅಂದರೂ ನಮ್ಮಮ್ಮ ಬಂದಿದೆ, ಟಿವಿ ಆನ್ ಮಾಡ್ತಾರೆ. ಸೊ ಟಿವಿ ರಿಮೋಟ್ನ ನಾನು ತೆಗೆದಿಟ್ಟಿದ್ದೀನಿ. ನೋಡೋಣ ಅಟ್ಲೀಸ್ಟ್ ಇದಾದರೂ ಕೇಳ್ತಾರಾ ಅಂತ ಹೇಳಿ ನೋಡೋಣ.
ಯಾರು ಕಂಡು ಹಿಡ್ದಿಲ್ಲ ಅಥವಾ ಯಾರು ಗೆಸ್ಸೆ ಮಾಡಿಲ್ಲ ಅಂತಂದರೆ ನಾನು ಕಳ್ತನ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ಅರ್ಥ. ನಾನು ಇದಕ್ಕೂ ವೇಸ್ಟ್ ಬಾಡಿ ಅಂತಲೇ ಅರ್ಥ ಅಂದ್ಕೊಳ್ಳಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದೆಲ್ಲ ಜಸ್ಟ್ ಫನ್ಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇರೋದು. ಯಾರು ಮನೇಲಿ ಇದನ್ನೇ ಸೀರಿಯಸ್ ಆಗಿ ತಗೊಂಡು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಪೆಷಲಿ ನನ್ನ ಫಾಲೋ ಮಾಡ್ತಿರೋ ನನ್ನ ಸ್ಟೂಡೆಂಟ್ಸ್ಗೆ. ಕರೆಂಟು ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ತಂಗಿ ನನಗೆ ಏನೋ ನಾನು ಸೋತೋಗ್ಬಿಟ್ಟೆ. ಯಾಕಂದರೆ ಅದೆಲ್ಲ ಫೋನ್ ಕದ್ದವಳೆ ಎಷ್ಟು ಸಲ ಕೇಳಿದೆ ನನ್ನ ಫೋನ್ ಹೇಳಿ ಅಂತ ಮಾತಾಡಿಲ್ಲ. ಓಕೆ, ಈಗ ನನ್ನ ತಂಗಿ ನನಗೆ ಒಂದು ಟಾಸ್ಕ್ ಕೊಡಬೇಕು. ಓಕೆನಾ? ಏನು ಟಾಸ್ಕ್ ಕೊಡ್ತೀಯ? ಏನಾದ್ರು ಒಂದು ಟಾಸ್ಕ್. ಕಷ್ಟ ಅದೆಲ್ಲ ಆಗಲ್ಲ ನನಗೆ. ಬ್ಯಾಕ್ ವೀಕ್ ಸ್ವಲ್ಪ. ಮೇಲಿಂದ ಕೆಳಗೆ ಕಸ ಹೊಡ್ಕೊಂಬ. ನಂಗೆ ಮನೇಲೆ ನಮ್ಮ ಮನೆ ಹಾಲು ಕಸ ಗುಡ್ಸಕ್ಕೆ ನನಗೆ ಯೋಗ್ಯತೆ ಇಲ್ಲ. ಈ ಮೇಲಲ್ಲ, ಫುಲ್ ಬಿಲ್ಡಿಂಗ್ ಟಾಪ್ ಟೆರೆಸ್ ಇಂದ ನಾನು ಸಾಯೋದ್ ನೋಡ್ಬೇಕಂತ ಇವಳಿಗೆ ಆಸೆ ಅನ್ಸುತ್ತೆ. ಇವಾಗ ಹೆಂಗಿದ್ರು ಮಳೆ ಬಂದೈತೆ, ಈಸಿ ಅಂತೆ ಅವಳಿಗೆ. ಈಸಿ ಅಂತ ಈಗ ಅವಳ ಕೈಲಿ ಮಾಡಿಸ್ತೀನಿ ನಾನು. ಇವಾಗ ಹೆಂಗಿದ್ರು ಮಳೆ ಬಂದೈತೆ, ಹೋಗಿ ನೀರೆಲ್ಲ ಹೊಡ್ಕೊಂಬ. ಗೈಸ್, ನಿಜ ಹೇಳ್ತೀನಿ, ಒಂದು ಚಿಕ್ಕ ರೂಮಲ್ಲೂ ನನ್ನ ಕೈಲಿ ಬಗ್ಗೆ ಕಸ ಗುಡ್ಸಕ್ಕಾಗಲ್ಲ. ನಂಗೆ ಬ್ಯಾಕ್ ಪೇನ್ ತುಂಬ ಐತೆ. ನಾನೇ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತಿದ್ದೀನಿ. ನಾನು ನೋಡಿ ಇವಳ ಥರ ಹೇಳ್ತಾವಳೆ. ನೀವೇ ಥಿಂಕ್ ಮಾಡ್ರಿ ಯಾವ ಮಟ್ಟಕ್ಕೆ ಅವಳೆ ಅಂತ. ನಂದು ಇವಳಿಲ್ಲ ಗೈಸ್. ಬೇಕಾದ್ರೆ ಇವತ್ತಿಗೂ ಬೇಕಾದ್ರೆ ಸ್ನೋ ಸಿಟಿ ಕರ್ಕೊಂಡೋಗಿ ಜಾರು ಅಲ್ಲೋಗಿ ಬೀಳ್ತಾಳೆ. ನನ್ನ ಕೈಲಿ ಆಗಲ್ಲ ನನ್ನ ಕೈಯಲ್ಲಿ. ಸೊ ಇವಾಗ ಏನ್ ಮಾಡ್ತೀಯ ಅಂದ್ರೆ, ಹೆಂಗಿರೋ 6 ಗಂಟೆ ಆಯ್ತು, ಕಾಫಿ ಕುಡಿಬೇಕು ಅಂತ ಅನಿಸ್ತೈತೆ, ಹೋಗಿ ಮಾಡ್ಕೊಂಬ ಬಾಯಿ ಮುಚ್ಕೊಂಡು. ಅಷ್ಟೇನಾ? ಮಾಡ್ಕೊಂಡು ಸ್ಟ್ರಾಂಗ್ ಆಗಿರ್ಬೇಕು. ಕೆಲಸ ಆಯ್ತಲ್ಲ, ಅದು ಕೊಟ್ಬಿಡು. ಅದು ಕುಡಿದ್ಮೇಲೆ ಅದನ್ನ ಹಂಗ ಸರಿ, ಸ್ಟ್ರಾಂಗ್ ಆಗಿ ಮಾಡ್ಕೊಂಬರ್ಬೇಕು ಕಾಫಿನ. ಗೈಸ್, ನಾನು ಬೆಳಗ್ಗೆಯಿಂದನೂ ಎಷ್ಟೆಷ್ಟು ಏನೇನೋ ಕದ್ದಿ ಇಟ್ಟಿದ್ದೀನಿ. ಯಾವಳು ಕಂಡಿಡಿತಿಲ್ಲ ಗೈಸ್. ಇವಳು ಕಂಡಿಡಿತಿಲ್ಲ. ಅವಳದು ಎತ್ತಿಟ್ಟಿದ್ದೀನಿ, ಅವಳು ಕಂಡಿಡಿತಾ ಇಲ್ಲ. ಸಾಗಿದೆ, ಇನ್ನು ಯಾರು ಏನು ಕಂಡಿಡಿತಾ ಇಲ್ಲ. ಇವಳು ಫೋನ್ ಒಂದು ಕಂಡಿಡ್ದವಳು ಅಷ್ಟೇ. ಅಯ್ಯೋ, ಸ್ಲಿಪ್ಪರ್. ಏನ್ ಗೊತ್ತಾ, ಬೇಕಾಗಿರೋ ಥಿಂಗ್ಸ್ನ ಬೇಕಾಗಿರೋ ಥಿಂಗ್ಸೇ ಇವಳು ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತಾಳೆ. ಇವಳು ಅದಕ್ಕೆ ಅಮ್ಮ ಒಂದು ಆಟ ಆಡ್ತಾಳೆ ಇವಳುನು ಅಂತದೇ ಎತ್ತಿಟ್ಟಿದ್ದೀನಿ. ಅದೇ ಅವರು ಇದು ಮಾಡ್ತಾ ಇಲ್ಲ. ಸರಿ, ಹೋಗ್ಲಿ ಬಿಡ್ರಿ. ಅವ್ರೇನೋ ಕಂಡಿಡ್ದಿಲ್ಲ ಅಂದ್ರೆ ನನಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಯಾವುದೇ ತರ ಟಾಸ್ಕ್ ಇರಲ್ಲ. ಸೊ ಐ ಆಮ್ ಹ್ಯಾಪಿ. ಓಕೆ, ಅವಳದು ಒಂದಲ್ಲ 2. 2 ಅವಳದು. ಕಾಫಿ ಮಾಡ್ಕೊಂಬಂದಾಳೆ. ಓಕೆ, ಡನ್. ಮತ್ತೆ ಇನ್ನೊಂದು ಕೆಲಸ ಕೊಡ್ತೀನಿ. ಅದೈತೆ ಇಲ್ವಾ? ಆಯ್ತದು. ಆಯ್ತಾ? ನಿನಗೆ ಇನ್ನೊಂದು ಕೆಲಸ ಕೊಡ್ತೀನಿ. ನಾನು ಕಳ್ಳೆಪುರಿ ಮಾಡೋದು ಹೆಂಗಂತ ವಿಡಿಯೋ ಮಾಡ್ತಾ ಇದ್ದೀನಿ. ಕಳ್ಳೆಪುರಿ ಅರ್ಥನೇ ಆಗ್ತಿಲ್ಲ. ಶಾಲಿನಿ ಅಮ್ಮ ರಿಮೋಟ್ ನ ಎತ್ತಿಟ್ಕೊಂಡೈತೆ. ಶಾಲಿನಿ ಅಮ್ಮ 24 hours ಕಲ್ಲಿ ಚಾಲೆಂಜ್ ಮಾಡ್ತೈತೆ. ಇವಾಗ ನಾನು ರಿಮೋಟ್ ನ ಕಂಡಿಡಿತೀನಿ. ಬಾ ಕೊಡೆ ಚೇಂಜ್ ಮಾಡೋಣ. ಅವಳು ಹೇಳತ್ತೀನಿ, ನಂಬ್ತೀಯಾ? ಗಾಯ್ಸ್, ಏನ್ ಗೊತ್ತಾ, ನಾನು ಏನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅದು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಗೈಸ್, ನಾನು ಈ ತರ ಮಾಡ್ತಾ ಇದ್ದೀನಿ ಅಂತೇಳಿ. ಫಸ್ಟ್ ತಾಂಬಿಗೆ ಮಾತ್ರನೇ ನಾನು ಹೇಳಿ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಹೋಗ್ತಾ ಏನಾಗ್ತಿತ್ತು ಅಂದ್ರೆ ಅವಳೇ ಎಲ್ಲರಿಗೂ ಹೇಳಿ ಕೊಟ್ಬಿಡ್ತಾ ಇದ್ದು. ಸೊ ನಾನು ಈ ಚಾಲೆಂಜ್ ಅಲ್ಲಿ ಸೋತೋದೆ. ಏನು ಮಾಡಕ್ಕಾಗಲ್ಲ. ಇನ್ನೊಂದ್ಸತಿ ನಾನು ಟ್ರೈ ಮಾಡ್ತೀನಿ ಯಾವತ್ತಾದ್ರೂ. ಮತ್ತೇನ್ ಗೊತ್ತಾ ಗೈಸ್, ಇವತ್ತು ನಾವು ಪ್ರಾಂಕ್ ಮಾಡಿದ್ವಿ. ಆ ಪ್ರಾಂಕ್ ವಿಡಿಯೋ ಬಂದು ನಿಮ್ಗೆ ನಾಳೆ ಪಕ್ಕ ಬರುತ್ತೆ, ಅದ್ ನೋಡಿ. ಓಕೆನಾ? ಸಕ್ಕತ್ತಾಗಿದೆ. ಓಕೆನಾ? ನಮ್ಮ ಅಕ್ಕನ ಇಟ್ಕೊಂಡು ಮಾಡಿದೀವಿ, ಸಕ್ಕತ್ತಾಗಿದೆ. ಮತ್ತೆ ಈಗ ನಮ್ಮ ಅಕ್ಕ ಇಲ್ಲಿ ಕಬಾಬ್ ಮಾಡ್ತಾವೆ. ಈಗ ಕಬಾಬ್ ತಿನ್ಬಿಟ್ಟು ಮಲ್ಕೊಂತೀವಿ. ಊಟ ಮತ್ತೆ ಕಬಾಬ್ ಎಲ್ಲ ತಿಂದು ಮಲ್ಕೊಂತೀವಿ ಅಷ್ಟೇ ಗಾಯ್ಸ್. ನಮ್ಮ ಚಾನಲ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ನಾನು ಮತ್ತೆ ಇನ್ನೊಂದ್ಸತಿ ಯಾವಾಗ್ಲಾರು ಚಾಲೆಂಜ್ ಮಾಡೇ ಮಾಡ್ತೀನಿ. ಬಟ್ ಅವಾಗ ಯಾರಿಗೂ ಇಂಟೆ ಕೊಡಲ್ಲ, ಆ ತರ ಮಾಡ್ತೀನಿ.
ಈ ಸತಿ ನಾನು ತಪ್ಪು ಮಾಡಿದೆ, ಬಟ್ ಈ ತಪ್ಪು ನಾನು ನೆಕ್ಸ್ಟ್ ಟೈಮ್ ಮಾಡಲ್ಲ. ಓಕೆ ಗಾಯ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.